ಹಲೋ ಮಕ್ಕಳೇ, ಹೇಗಿದ್ದೀರಾ? ಈ ದಿನ ಮತ್ತೆ ನಾನು 2 ಕಥೆನ ಹೇಳ್ತೀನಿ ಒಂದು ಎಪಿಸೋಡಲ್ಲಿ. 2 in 1 ಟೈಮ್ ಇವತ್ತು. ಸೊ ಮೊದಲನೇ ಕತೆ ಬರೆದವರು ವೇದಾವತಿ ಅಂತ. ಇದು ನನಗೆ ಆನ್ಲೈನ್ ಸಿಕ್ಕಿತ್ತು. ಇದರ ಹೆಸರು ವೈದ್ಯನಾದ ಬೆಕ್ಕು. ಹಳ್ಳಿಯೊಂದರಲ್ಲಿ ಒಂದು ಬೆಕ್ಕು ವಾಸವಾಗಿತ್ತು. ಬಹಳ ದಿನದಿಂದ ಅದಕ್ಕೆ ಆಹಾರನೇ ಸಿಗದೆ ಬಡಕಲಾಗ್ತಾ ಹೋಗ್ತಾ ಇತ್ತು. ಈ ಕಾರಣದಿಂದ ಅದು ತನ್ನ ಸ್ಥಿತಿಯ ಬಗ್ಗೆ ಚಿಂತೆ ಮಾಡಲು ಪ್ರಾರಂಭ ಮಾಡಿತು. ಅಲ್ಲಿದ್ದ ಒಂದು ಮರದಲ್ಲಿ ಮೇಲೆ ಕೆಲವು ಹಕ್ಕಿಗಳು ಗೂಡು ಕಟ್ಟಿ ವಾಸಿಸುತ್ತಿದ್ದವು. ಒಮ್ಮೆ ಅವುಗಳಲ್ಲಿ ಒಂದು ಹಕ್ಕಿಗೆ ಆರೋಗ್ಯ ಕೆಟ್ಟಿತು. ಚಿಕಿತ್ಸೆ ಪಡೆಯಲು ಅದು ವೈದ್ಯರನ್ನು ಹುಡುಕುತ್ತಿತ್ತು. ಈ ವಿಷಯ ತಿಳಿದ ಬೆಕ್ಕು ತನ್ನ ಹಸಿವು ತೀರಿಸಿಕೊಳ್ಳಲು ಒಂದು ಉಪಾಯ ಮಾಡಿತು. ವೈದ್ಯರಂತೆ ಬಿಳಿ ಬಣ್ಣದ ನಿಲುವಂಗಿ ಹಾಗೆ ಕನ್ನಡಕ ಧರಿಸಿ ರೋಗ ಬಂದಿರುವ ಹಕ್ಕಿಯ ಬಳಿಗೆ ಹೋಯಿತು. ಆ ಹಕ್ಕಿಯ ಮನೆ ಬಾಗಿಲನ್ನು ಮೆಲ್ಲಗೆ ತಟ್ಟಿತು. ಆಗ ಅಲ್ಲಿದ್ದ ಹಕ್ಕಿಗಳು ಬಾಗಿಲ ಕಿಂಡಿಯಿಂದ ನೋಡಿದಾಗ ಬೆಕ್ಕೊಂದು ನಿಂತಿರುವುದು ಕಂಡಿತು. ಆ ಬೆಕ್ಕಿಗೆ ಅವುಗಳು ಬಂದ ಕಾರಣ ಕೇಳಿದವು. ಆಗ ಬೆಕ್ಕು ಮೃದು ಮತ್ತು ಪ್ರೀತಿಯ ಮಾತುಗಳಿಂದ, ನಾನು ನಿಮ್ಮ ನೆರೆಮನೆಯಲ್ಲಿರುವ ವೈದ್ಯ. ನಿಮ್ಮಲ್ಲಿ ಒಬ್ಬರಿಗೆ ಆರೋಗ್ಯ ಸರಿಯಿಲ್ಲವೆಂದು ನನಗೆ ತಿಳಿಯಿತು. ಅವರಿಗೆ ಚಿಕಿತ್ಸೆ ಮಾಡಲು ಬಂದಿರುವೆ. ರೋಗಿಗಳಿಗೆ ಚಿಕಿತ್ಸೆ ಮಾಡುವುದು ವೈದ್ಯರ ಕರ್ತವ್ಯ. ಅದಕ್ಕಿಂತಲೂ ಶ್ರೇಷ್ಠ ಕಾರ್ಯ ಯಾವುದೂ ಇಲ್ಲವೆಂದು ನಾನು ನಂಬಿದ್ದೇನೆ ಅಂತ ಹೇಳ್ತು. ಹಕ್ಕಿಗಳು ಬೆಕ್ಕಿನ ಮಾತುಗಳನ್ನು ನಂಬುವ ಸ್ಥಿತಿಯಲ್ಲಿ ಇರಲಿಲ್ಲ. ಅವುಗಳು ಬೆಕ್ಕಿಗಿಂತಲೂ ಚುರುಕಾಗಿದ್ದರು. ಬೆಕ್ಕಿಗೆ ಅವರು ಹೇಳಿದು, ನಿನ್ನ ಉಪಕಾರ ಮನೋಭಾವಕ್ಕೆ ನಮ್ಮ ವಂದನೆಗಳು. ನೀನು ಬೆಕ್ಕಾಗಿರದಿದ್ದರೆ ನಿನ್ನ ಮಾತುಗಳನ್ನು ನಿಜವೆಂದು ನಂಬುತ್ತಾ ಇದ್ದವೋ ಏನೋ. ಆದರೆ ಈಗ ನೀನು ನಮ್ಮ ದೃಷ್ಟಿಯಿಂದ ದೂರ ಹೋದರೆ ಮಾತ್ರ ನಮಗೆ ಕ್ಷೇಮವೆಂದು ನಮಗೆ ಗೊತ್ತಿದೆ. ಹಾಗೆ ಮಾಡು ಎಂದು ಹೇಳಿದವು. ಇದರ ನೀತಿ ಏನಂತ ಹೇಳಿದ್ರೆ, ಮಾರಲ್ ನೀತಿ ಏನು ಹೇಳಿದ್ರೆ, ಕೊಲ್ಲುವನು ಕಾಪಾಡುತ್ತೇನೆಂದು ಬಂದರೂ ನಂಬಬಾರದು. ಈಗ 2ನೇ ಕತೆ. ಇದನ್ನು ಬರೆದವರು ಅನಿಲ್ ಕಾಮತ್. ಇದರ ಹೆಸರು ನೀರಿನ ಮಹತ್ವ. ಅಶೋಕೆ ಎಂಬ ಊರಿನಲ್ಲಿ ಸೋಮ ಎಂಬ ಉಡಾಳ ಹುಡುಗನಿದ್ದ. ಅವನು ಯಾರ ಮನೆಗೆ ಹೋದರೂ ಅವರು ತುಂಬಿಟ್ಟ ಕೊಡದಲ್ಲಿ ನೀರನ್ನು ಖಾಲಿ ಮಾಡುತ್ತಿದ್ದ. ತಂದೆ ತಾಯಿ ಆತನಿಗೆ ಎಷ್ಟು ಬುದ್ಧಿ ಹೇಳಿದರೂ ಅವನು ಕಿವಿ ಮೇಲೆ ಹಾಕಿಕೊಳ್ಳುತ್ತಿರಲಿಲ್ಲ. ಊರಿನ ಪಂಚಾಯಿತಿಯವರು ಟ್ಯಾಂಕಲ್ಲಿ ನೀರನ್ನು ತಂದು ತುಂಬಿಟ್ಟರೂ ಕೂಡ ಅದು ಆ ಟ್ಯಾಂಕಲ್ಲಿರುವ ಟ್ಯಾಪನ್ನು ಕೂಡ ತಿರುಗಿಸಿ ನೀರನ್ನು ಹಾಳು ಪೋಲು ಮಾಡ್ತಿದ್ದ. ಊರಿನ ಜನರೆಲ್ಲರೂ ಸೋಮನ ಉಡಾಳ ಬುದ್ಧಿಗೆ ಬಸವಳಿದು ಹೋಗಿದ್ದರು. ಬೇಜಾರಾಗಿದ್ದರು. ಸಾಕಾಗಿ ಹೋಗಿತ್ತು. ಹೀಗಿರುವಾಗ ಒಮ್ಮೆ ಅಶೋಕೆಯಲ್ಲಿ ತೀವ್ರ ಬರಗಾಲ ಬಂತು. ಕೆರೆ ಬಾವಿ ಎಲ್ಲ ಬತ್ತಿ ಹೋದವು. ಗಿಡ ಮರ ಎಲ್ಲ ನೀರಿಲ್ಲದೆ ಸೊರಗಿ ಹೋದವು, ಒಣಗಿ ಹೋದವು. ಸೋಮನ ಮನೆಯಲ್ಲಿ ಕುಡಿಯಲು ಕೂಡ ಒಂದು ಹನಿ ನೀರು ಇರೋದಿಲ್ಲ. ನೆರೆಯ ಹಳ್ಳಿಯಿಂದ ನೀರು ತರಬೇಕಾಯಿತು. ಆವಾಗ ಸೋಮನ ತಂದೆ ತಾಯಿ ಆತನಿಗೆ, ನೋಡಿದೆಯಾ ಸೋಮ, ಊರಿನಲ್ಲಿ ನೀರಿನ ಬರಗಾಲ ಬಂದಿದೆ. ನೀರಿಲ್ಲದೆ ಜನರು ಪರದಾಡುತ್ತಿದ್ದಾರೆ. ನೀನು ಆಗ ನೀರನ್ನು ಹೇಗೆ ಪೋಲು ಮಾಡುತ್ತಿದ್ದೆ ಅಂತ ಹೇಳಿದರು. ಆಗ ಅವನಿಗೆ ತನ್ನ ತಪ್ಪಿನ ಅರಿವಾಯಿತು. ಅಪ್ಪ, ಇನ್ನು ಮುಂದೆ ನಾನು ಹೀಗೆಲ್ಲ ನೀರನ್ನ ಹಾಳು ಮಾಡೋದಿಲ್ಲ, ವೇಸ್ಟ್ ಮಾಡಲ್ಲ, ಪೋಲು ಮಾಡೋದಿಲ್ಲ, ಮಿತವಾಗಿ ಬಳಸ್ತೀನಿ ಅಂತ ಹೇಳಿಬಿಟ್ಟು ಅವರಿಗೆ ಪ್ರಾಮಿಸ್ ಮಾಡ್ತಾನೆ. ಅವರಿಗೆ ಮಾತು ಕೊಡ್ತಾನೆ. ಅವನ ತಪ್ಪನ್ನು ಸೋಮ ತನ್ನ ತಪ್ಪನ್ನು ತಿದ್ದಿಕೊಳ್ತಾನೆ. ನೀತಿ ಏನಂತ ಹೇಳಿದ್ರೆ, ನೀರನ್ನು ನಾವು ಮಿತವಾಗಿ ಬಳಸಬೇಕು. ಮಕ್ಕಳೇ, ಕೇಳಿದ್ರಲ್ಲ 2 ಕಥೆಗಳನ್ನು ಇವತ್ತು. ನಿಮಗೆಲ್ಲ ಹೇಗೆ ಅನ್ನಿಸ್ತು ಖಂಡಿತ ತಿಳಿಸಿ. ಮತ್ತೆ ನಾನು ನಿಮಗೆ ಮುಂದಿನ ವಾರ ಬಂದು ನೋಡ್ತೀನಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್. ನಲಿದಾಡ್ತಾ ನಗ್ನಗ್ತಾ ಇರಿ, ಆಟ ಆಡ್ತಾ ಇರಿ, ಚೆನ್ನಾಗಿ ಕುಣಿದು ಆಟ ಆಡಿ, ಆಯಿತಾ? ಮತ್ತೆ ನಾನು ನಿಮ್ಮನ್ನೆಲ್ಲ ನೋಡ್ತೀನಿ ಮುಂದಿನ ವಾರ. ಅಲ್ಲಿ ತನಕ ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್.